ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಸಾಹಸ ಸಿಂಹ ವಿಷ್ಣುವರ್ಧನ್ ಆಗ್ಲಿ ಅಂಬರೀಷ್ ಆಗ್ಲಿ ಅವರಿಬ್ರು ಕೂಡ ಕುಚಿಕು ಗೆಳೆಯರು ಅನ್ನೋದು ಎಲ್ರಿಗೂ ಗೊತ್ತು. ಆದ್ರೆ ಅವರಿಬ್ರು ಇಲ್ಲ, ಆದ್ರೆ ಅವರ ಬೆಂಬಲಿಗರ, ಅವರ ಅಭಿಮಾನಿಗಳ ಸಪೋರ್ಟ್ ಈಗ ಬಹಳ ದೊಡ್ಡ ಪಾತ್ರವನ್ನೇ ನಿರ್ವಹಿಸುತ್ತೆ. ಸುಮಲತಾ ಪರವಾಗಿ ಅಂಬರೀಷ್ ಬೆಂಬಲಿಗರು ನಿಂತಿದ್ರೆ, ಇದೀಗ ಮಂಡ್ಯ ರಣಕಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ವಿಷ್ಣುವರ್ಧನ್ ಅಭಿಮಾನಿಗಳು ಬೆಂಬಲವನ್ನ ಘೋಷಿಸೋ ಮೂಲಕ ಈ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಸಾಹಸ ಸಿಂಹ ವಿಷ್ಣುವರ್ಧನ್ ಅಸ್ತ್ರದ ಮೂಲಕ ಮುಂದಿನ ದಿನಗಳಲ್ಲಿ ಯಾವ ಡೆವಲಪ್ಮೆಂಟ್ಸ್ ಆಗುತ್ತೆ ಅನ್ನೋದನ್ನ ನೋಡಬೇಕು. ಸಿಎಂಗೆ ವಿಷ್ಣು ಅಭಿಮಾನಿಗಳು ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಅಸಮಾಧಾನ ಇವತ್ತು ಇಂದಿನ 10 ವರ್ಷಗಳಿಂದ ಅವರಿಗೆ ಸಲ್ಲಬೇಕಾದಂತಹ ಗೌರವ ದೊರಕಿಲ್ಲ ಅಂತ ಹೇಳಿ ಸರಿಪಡಿಸ್ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಏಪ್ರಿಲ್ 23 ನಂತರ ತಾವು ಬಂದು ನಾನು ಭೇಟಿ ಮಾಡಿ ನಾನು ಕ್ರಮ ತೆಗೆದುಕೊಳ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ ತಾವು ಹೇಳಿದಂತ ರೀತಿಯಲ್ಲಿ ಅಭಿಮಾನ ಸ್ಟುಡಿಯೋದಲ್ಲಿ ಅವರ ಅಂತ್ಯಕ್ರಿಯೆ ಏನಾಗಿದೆ ನಿಮ್ಮ ಗಮನಕ್ಕೆ ನಾನು ತರ್ತೇನೆ. ಅವತ್ತು ವಿಷ್ಣುವರ್ಧನ್ ಅವರು ಮರಣ ಹೊಂದಿದಾಗ ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆಯನ್ನ ಜಯನಗರದ ಚಿತಾಗಾರದಲ್ಲಿ ಮಾಡಕ್ ಹೊರಟಿದ್ರು. ಆದ್ರೆ ಅವತ್ತು ನಾನು ಮೊದಲನೇ ಬಾರಿಗೆ ನನ್ನ ಜೀವನದಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆದ ಮೇಲೆ ಎಂದೂ ಫೋನ್ ಮಾಡಿರ್ಲಿಲ್ಲ. ನನಗೆ ವಿಷಯ ಗೊತ್ತಾದ ಮೇಲೆ ಯಡಿಯೂರಪ್ಪನವರಿಗೆ ಮೊದಲನೇ ಬಾರಿಗೆ ಫೋನ್ ಮಾಡಿ, ಒಬ್ಬ ನಮ್ಮ ರಾಜ್ಯದಲ್ಲಿ ಕಲಾವಿದನಾಗಿ ಒಳ್ಳೆಯ ಒಂದು ಹೆಸರನ್ನ ಪಡೆದಿರ್ತಕ್ಕಂಥ ವ್ಯಕ್ತಿಯನ್ನ ಜಯನಗರದ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ಆಗಬಾರದು ಅಂತ ಹೇಳಿ ಯಡಿಯೂರಪ್ಪನವ್ರಿಗೆ ಒಂದು ಜಾಗ ಕೊಡಿ ಅಂತ ಹೇಳಿ ಮೊದಲನೇ ಕುಮಾರಸ್ವಾಮಿ ಅನ್ನೋದನ್ನ ಆದ್ರೆ ಸರಿಯಾದ ರೀತಿಯ ಕ್ರಮ ತೆಗೆದುಕೊಳ್ಳಿಲ್ಲ ಅವರುಗಳ 10 ವರ್ಷದಲ್ಲಿ. ಈಗ ಇರ್ತಕ್ಕಂಥ ಈ ಒಂದು ಗೊಂದಲ, ಭಿನ್ನಾಭಿಪ್ರಾಯ, ಇದನ್ನ ಅಭಿಮಾನ ಸ್ಟುಡಿಯೋದಲ್ಲಿ ಇರ್ತಕ್ಕಂಥ ಸಮಸ್ಯೆ ಏನಿದೆ ಅದೆಲ್ಲ ಸರಿಪಡಿಸ್ಕೊಡ್ತಕ್ಕಂಥದ್ದಕ್ಕೆ ಈಗಾಗಲೇ ನನ್ನ ಹತ್ರ ಬಂದು ಕೆಲವರು ಚರ್ಚೆ ಮಾಡಿದ್ದಾರೆ. ನಿಮ್ಮ ಆಸೆ ನೆರವೇರಿಸ್ಕೊಡ್ತೀನಿ. 10 ವರ್ಷದಿಂದ ನಿಮ್ಗೆ ಇರ್ತಕ್ಕಂಥ ಅವರ ಬಗ್ಗೆ ನಿಮ್ಮ ಅಭಿಮಾನ ಏನಿದೆ ಅವ್ರಿಗೆಲ್ಲ ಒಂದು ಕಡೆ ಅಗೌರವ ಆಯ್ತು ಅಂತ ಹೇಳಿ ಸರಿಪಡಿಸ್ಕೊಡ್ತಕ್ಕಂಥ ನನ್ನ ಜವಾಬ್ದಾರಿ, ನನ್ನ ಮೇಲೆ ನಂಬಿಕೆ ಇಡಿ ಅಂತಕ್ಕಂಥ ಮಾತು ಹೇಳಿ ವಿಷ್ಣುವರ್ಧನ್ ಅಭಿಮಾನಿಗಳು ನಿಖಿಲ್ ಕುಮಾರಸ್ವಾಮಿ ಪರ ಬೆಂಬಲ ಘೋಷಿಸುವ ಮೂಲಕವಾಗಿ ಈಗ ವಿಷ್ಣು ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಸುಮಲತಾ ಅಂಬರೀಷ್ ಅವರ ಅಭಿಮಾನಿಗಳು, ಇದೀಗ ನಿಖಿಲ್ ಕುಮಾರಸ್ವಾಮಿಗೆ ವಿಷ್ಣು ಅಭಿಮಾನಿಗಳು. ವಿಷ್ಣು ಮತ್ತು ಅಂಬಿ ಇಬ್ರು ಕೂಡ ಕುಚಿಕು ಗೆಳೆಯರು, ಆದ್ರೆ ಇಬ್ರು ಕೂಡ ಇಲ್ಲ. ಆದ್ರೆ ಈ ಸಂದರ್ಭದಲ್ಲಿ ಅವರ ಅಭಿಮಾನಿಗಳ ಪಾತ್ರ ಬಹುದೊಡ್ಡದಾಗಿದೆ. ಅವರಿಬ್ರು ಕೂಡ 2 ಕಡೆಯಲ್ಲೂ ನಿಂತಿದ್ದಾರೆ. ಈ ಕುರಿತಾಗಿನಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸಂತೋಷದಿಂದ. ಸಂತೋಷ, ವಿಷ್ಣುವರ್ಧನ್ ಅಭಿಮಾನಿಗಳು ಮುಖ್ಯಮಂತ್ರಿಗಳಿಗೆ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಇವತ್ತಿನಿಂದ ಆ ಒಂದು ರ್ಯಾಲಿಯಲ್ಲಿ ಅವರು ಕೂಡ ಪಾಲ್ಗೊಳ್ತಾರಾ? ಇದು ಯಾವ ರೀತಿಯಾದಂತಹ ಒಂದು ಕರೆಯಾಗುತ್ತೆ? ವಿಷ್ಣುವರ್ಧನ್ ಅಭಿಮಾನಿಗಳು ಇವತ್ತು ಸಿಎಂ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡ್ತಾರೆ. ಏನು ಶ್ರೀರಂಗಪಟ್ಟಣದಲ್ಲಿ ಅವರು ರೋಡ್ ಶೋ ನಡೆಸ್ತಾ ಇರ್ತಾರೆ ತಾಲೂಕಿನ ವಿವಿಧೆಡೆ. ಈ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳು ಸಿಎಂ ಬಳಿ ಬರ್ತಾರೆ. ಸಿಎಂ ಬಳಿ ಬಂದಂತವರು ಅವರಿಗೆ ತಮ್ಮ ಬೆಂಬಲವನ್ನ ಸೂಚಿಸ್ತಾರೆ ಅಂತಕ್ಕಂಥದ್ದು. ಈ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ನಿಮ್ಗೆ ತುಂಬಾ ನೋವಿದೆ ಮನಸ್ಸಲ್ಲಿ, ನನಗೆ ಬೆಂಬಲ ಕೊಡೋದಕ್ಕೆ ಬಂದಿದ್ದೀರಿ, ಆದ್ರೆ ನಾನು ಯಾರಿಗೆ ಗೌರವ ನಿರೀಕ್ಷೆ ಮಾಡಿದ್ನೋ ಅವ್ರು ಏನೇನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ತಮ್ಮ ಅಸಮಾಧಾನವನ್ನ ಪರೋಕ್ಷವಾಗಿ ಸುಮಲತಾ ವಿರುದ್ಧ ಹೊರಹಾಕ್ತಾರೆ. ದಿವ್ಯಾ, ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಅವತ್ತಿನ ದಿನಗಳಲ್ಲಿ ಯಾವ ರೀತಿಯಾಗಿ ವಿಷ್ಣು ಸಮಾಧಿ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಅದೆಲ್ಲದರ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಹೌದು, ಇದೇ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಒಂದು ವಿಷಯವನ್ನ ತಿಳಿಸ್ತಾರೆ. ವಿಷ್ಣು ಅಂತ್ಯಕ್ರಿಯೆಯನ್ನ ಜಯನಗರದ ಚಿತಾಗಾರದಲ್ಲಿ ಮಾಡಕ್ಕೆ ಹೋಗಿದ್ರು. ವಿಷ್ಣು ಅಂತ್ಯಕ್ರಿಯೆಯನ್ನ ಅಭಿಮಾನ್ ಸ್ಟುಡಿಯೋದಲ್ಲಿ ಮಾಡೋದಕ್ಕೆ ಅವತ್ತು ಸಿಎಂ ಆಗಿದ್ದಂತಹ BSYಗೆ ಮೊದಲು ಫೋನ್ ಮಾಡಿದ್ದೆ ಕುಮಾರಸ್ವಾಮಿ ಅನ್ನೋ
ಆ ನಿಟ್ಟಿನಲ್ಲಿ ಅಲ್ಲಿ ಸ್ಮರಿಸಲಾಗುತ್ತೆ. ಮತ್ತೆ ನೀವು ಇಚ್ಛೆ ಪಟ್ಟಂತೆ ಅಭಿಮಾನ್ ಸ್ಟುಡಿಯೋದಲ್ಲಿ ಸ್ಮಾರಕ ಮಾಡ್ತಕ್ಕಂತ ಕೆಲಸ ಮಾಡ್ತೀನಿ, ಈ ಬಗ್ಗೆ ಈಗಾಗಲೇ ಚರ್ಚೆಗಳು ನಡೆದಿದೆ ಅಂತ ಹೇಳ್ಬಿಟ್ಟು ಪಂಪ್ ಹೌಸ್ ನ ಹೊಸಹಳ್ಳಿ ಬಳಿ ಕುಮಾರಸ್ವಾಮಿ ಅವರು ಮಾತನಾಡ್ತಾರೆ. ಮತ್ತೆ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಅಲ್ಲಿ ಭರವಸೆಯನ್ನ ಕೊಡ್ತಾರೆ. ಅದೇ ರೀತಿ ವಿಷ್ಣುವರ್ಧನ್ ಅಭಿಮಾನಿಗಳು ಕೂಡ ಸಿಎಂ ಪರ ನಿಲ್ಲೋದಾಗಿ ಒಂದು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ. ದಿವ್ಯಾ, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.